ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನರ್ಗೊಪ್ಪ. ಬಾದಾಮಿ ತಾಲೂಕಿನ ಕೆಂದೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತಿನ ದಿವಸ ಭ್ರಷ್ಟಾಚಾರದಲ್ಲಿ ತಾಂಡವಾಡುತ್ತಿರುವಂಥ ಗ್ರಾಮ ಪಂಚಾಯತ್ ಅಂದರೆ ಅದು ಹೆಗ್ಗಳಿಕೆ ಹೆಮ್ಮೆಯಿಂದ ಹೇಳೋದಂದ್ರೆ ವಿಶೇಷವಾಗಿ ಇದರ ಒಂದು ಕರ್ಮಕಾಂಡದ ಬಗ್ಗೆ ಹೇಳಬೇಕಂದ್ರೆ ಮೊದಲನೇದಾಗಿ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಕೆಂದೂರು ಕೆರೆ ಅಂತ ಒಂದು ಹೆಸರಿಟ್ಕೊಂಡ್ಬಿಟ್ಟಾರ್ರಿ. ಇದು ಏನಪ್ಪಾ ಅಂತಂದ್ರೆ ದಿನಿತ್ಯ ಇರಿಬಿ ಮೇದಂಗ ಕೋಟ್ಯಾಂತರ ರೂಪಾಯಿ ಇವತ್ತಿನ 2008ರಿಂದ ಹಿಡ್ಕೊಂಡು ಇಲ್ಲಿವರೆಗೆ 2026 ಒಳಗೆ ಕೋಟ್ಯಾಂತರ ರೂಪಾಯಿನ ಕೆರೆಯ ಹೆಸರ ಮೇಲೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯೊಳಗ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ತಾಲೂಕಿನ ಅತ್ಯಂತ ಜಲಾಯನ ಇಲಾಖೆಯಲ್ಲಿ ಕೃಷಿಯ ಇಲಾಖೆ ವ್ಯಾಪ್ತಿಯಲ್ಲಿ ಕೃಷಿ ಹೊಂಡ ಆಗಿರಬಹುದು, ಬದು ನಿರ್ಮಾಣ ಆಗಿರಬಹುದು, ಕೆರೆ ಹೂಳು ಎತ್ತುವಂತ ಸಂಕಲ್ಪದ ಮೇಲೆಗೆ ಅತ್ಯಂತ ಭ್ರಷ್ಟಾಚಾರದ ತಾಂಡದಲ್ಲಿ ಏಕೈಕ ಪಂಚಾಯತ್ ಅಂದ್ರೆ ಅದು ಕೆಂದೂರು ಪಂಚಾಯತ್ ಅನ್ನೋದನ್ನ ಕೇವಲ ನಾಲಿಗೆಯಿಂದ ಹೇಳೋದಲ್ಲ. ಇದು ಮಾಧ್ಯಮದವರು ಇದಕ್ಕೆ ಡೇಟಾ ತೆಗೆದು ನೋಡ್ಬೇಕು. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ 60-40 ಅನುಪಾತದಲ್ಲಿ ಇವತ್ತಿನ ದಿವಸ ತಾವು ತನಿಖೆಗೆ ಆಯೋಗನ ಅಳವಡಿಸಿದ್ರೆ ಕೋಟ್ಯಾಂತರ ರೂಪಾಯಿಯನ್ನ ಇಲ್ಲಿ ಭ್ರಷ್ಟಾಚಾರ ಆಗಿರೋದು ಒಂದು ಭಾಗ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ. ಇಲ್ಲಿ ಯಾರ್ದೋ ಹೆಸರು, ಯಾರಿಗೇ ಬಟವಡೆ, ಯಾರ್ದೋ ಫೋಟೋ, ಯಾರ್ದೋ GPS ಮಾಡಿ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಕೆರೆಯ ಹೂಳು ಎತ್ತುವುದರಲ್ಲಿ ದೊಡ್ಡ ಭ್ರಷ್ಟಾಚಾರ ಮಾಡಿದಂತ ಏಕೈಕ ಪಂಚಾಯತ್ ಅಂದ್ರೆ ಅದು ಕೆರೂರು ಪಂಚಾಯತ ಒಂದು ಭಾಗ. ಇನ್ನ ಕೆಂದೂರ 15ನೇ ಹಣಕಾಸಿನಲ್ಲಿ SC/STಗೆ ರಿಸರ್ವೇಶನ್ ಆಗಿ 25% ರಿಸರ್ವೇಶನ್ ಇಟ್ಟಂತ ಹಣ ಇವತ್ತು ನ್ಯೂಸ್ SC/ST ಸಮುದಾಯಗಳಿಗೆ ಏನು ಸೋಲಾರ್ ದೀಪಗಳನ್ನು ಅಳವಡಿಸಾಗಿರ್ಬೋದು, ಅಲ್ಲಿ ಮಿಲಾತಿನ ಪೌಡರ್ ಅನ್ನು ಕೊಡೋದಾಗಿರ್ಬೋದು, ಅವರಿಗೆ ಕುಡಿ ನೀರಿನ ವ್ಯವಸ್ಥೆ ಮಾಡೋದಾಗಿರ್ಬೋದು, ಶುದ್ಧ ನೀರಿನ ಘಟಕವನ್ನು ನಿರ್ವಹಣೆ ಮಾಡೋಗಿರ್ಬೋದು, ಎಲ್ಲವನ್ನು ಮಾಡಿ ಸಂಪೂರ್ಣವಾಗಿ SC/STನ ಹಣವನ್ನು ಲೂಟಿ ಮಾಡಿದ ಏಕೈಕ ಪಂಚಾಯತ್ ಅಂದ್ರೆ ಅದು SC/ST ಹಣ ಲೂಟಿ ಮಾಡಿದಂದ್ರೆ ಕೆಂದೂರು ಪಂಚಾಯತ. ಒಂದು ಪ್ರವರ್ಗ ಹಣಕ್ಕೆ ದಾದನೆಯಲ್ಲಿ ಸರ್ವಾಧಿಕಾರತ್ವ, ಇಲ್ಲಿ ಎಲ್ಲ ನೀರಿನ ಕರ ಆಗಿರ್ಬೋದು, ದೀಪದ ಕರ ಆಗಿರ್ಬೋದು, ಏನೋ ಒಂದು ಏನೋ ತೆರಿಗೆಯನ್ನು ಮಣಿಯಿಂದ ವಸೂಲಿ ಮಾಡಿದ ಅದಕ್ಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಸಮದೇ ಸರ್ವಾಧಿಕಾರತ್ವ. ಇದ ಮೇಲೆ ಯಾಕಂದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸದಸ್ಯರು ಮತ್ತು ಏನು ಅಧ್ಯಕ್ಷರು ಮುಗಿದ ಮೇಲೆ ಆಡಳಿತಾಧಿಕಾರ ಅವಕಾಶ ಬಂದ ಮೇಲೆ ಸಾರ್ವಜನಿಕರ ಪರಿಸ್ಥಿತಿ ಇವತ್ತು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಸರ್ವಾಧಿಕಾರತ್ವ ತಾಲಿಬಾನ ಮಾಡಿದಂಥ ಏಕೈಕ ಅಂದ್ರೆ ಅದು ಕೆಂದೂರು ಪಂಚಾಯತ್. ಇವತ್ತು ದಿವಸ ನೋಡ್ರಿ, ಕೆಂದೂರು ಪಂಚಾಯತಿ ಒಳಗೆ ಇವತ್ತಿನ ದಿವಸ ಶೌಚಾಲಯ ಇಲ್ಲ. ಇವತ್ತು ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಮಾಡ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಭಾರತ ಏನೋ ಸ್ವಚ್ಛತಾ ಭಾರತ ಯೋಜನೆಯಲ್ಲಿ ನಾವು ಬಯಲು ಶೌಚಾಲಯ ಮುಕ್ತ ರಾಷ್ಟ್ರ ಅಂತ ಹೇಳ್ತಾರೆ. ಯಾರ ಮನೆಗೆ ಶೌಚಾಲಯ ಬಳಕೆ ಇಲ್ಲ. ಏನು 12,000-15,000 ರೂಪಾಯಿ ಇವತ್ತು ದಿವಸ ಬಳಕೆನ ಸರಿಯಾದ ರೀತಿಯಿಂದ ಶೌಚಾಲಯಗಳನ್ನು ಕಟ್ಟಿಕೊಟ್ಟಿಲ್ಲ. ಶೌಚಾಲಯಗಳನ್ನು ಕಟ್ಟಿಕೊಡೋದಾಗ ಅವಾಗ ಅವೇರ್ನೆಸ್ ಮೂಡಿಸಿ ಬಳಕೆ ಮಾಡುವಂತ ಮಾಡಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಗ್ರಾಮ ಪಂಚಾಯತ್ ಕೆಂದೂರು ಭ್ರಷ್ಟಾಚಾರದಲ್ಲಿ ತಾಂಡವಾಡ್ತಾ ಇರ್ತಾರೆ. ತತ್ಕ್ಷಣವಾಗಿ ಇದನ್ನ ಜಿಲ್ಲಾ ಪಂಚಾಯತ್ CEOಗಳು ತತ್ಕ್ಷಣವಾಗಿ ಇದನ್ನ ತನಿಖೆಗೆ ಒಳಪಡಿಸಬೇಕಂತಂದು ಚಾಣಕ್ಯ ನ್ಯೂಸ್ ಸಾರ್ವಜನಿಕರ ಅಭಿಪ್ರಾಯದ ಮೇಲೆ ಆಗ್ರಹ ಮಾಡ್ತಾ ಇದ್ದೇನೆ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನರ್ಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.